ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಮಿಥುನ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಇರುವಂತಹ ವಾರ ಫಲದಲ್ಲಿ ನಾವು ಮಿಥುನ ರಾಶಿಯ ಫಲವನ್ನ ನೋಡೋದಾದ್ರೆ, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಒಂದು ಸ್ಥಾನ ಇರುವಂತದ್ದು. ಈಗ ಪ್ರೆಸೆಂಟ್ ಅಲ್ಲಿ ಗುರುಗ್ರಹ ನೋಡಿ, ನಾಡಿ ಜ್ಯೋತಿಷದಲ್ಲಿ ಹೇಳ್ತಾರೆ, ಗುರುಗ್ರಹದ ಎಷ್ಟನೇ ರೌಂಡ್ ಅಲ್ಲಿ ಬರ್ತಾ ಇದೆ ಅದರ ಮೇಲೆ ನಿಮ್ಮ ಫಲವನ್ನ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ನೀವೊಂದು ಇವಾಗ ಮಿಡಲ್ ಏಜ್ ಅಲ್ಲಿ 36th ಇಯರ್ ಅಂತ ಅನ್ಕೊಂಡ್ರೆ, ಥರ್ಡ್ ರೌಂಡ್ ಅಲ್ಲಿ ಬರುತ್ತೆ ಗುರುಗ್ರಹ. ಈ ಥರ್ಡ್ ರೌಂಡ್ ಅಲ್ಲಿ ಪ್ರಾಪರ್ಟಿನ ಕೊಡುವಂಥದ್ದು, ಈ ತರ ಸಾಧ್ಯತೆ. ಈ 24ನೇ ಏಜ್ ಅಲ್ಲಿ ಬಂದ್ರೆ ಮದುವೆನ ಕೊಡುವಂಥದ್ದು. ಸೊ ಈಗ ಗುರುಗ್ರಹ ಬಂದು ನಿಮಗೆ ಯಾವ ರೌಂಡ್ ಅಲ್ಲಿ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಗುರುಗ್ರಹ ನಿಮಗೆ ವಿವಾಹದ ಅವಕಾಶವನ್ನು ಖಂಡಿತವಾಗ್ಲೂ ಕೊಡ್ತಾನೆ. ವಿವಾಹದ ಪ್ರಾಪ್ತಿ ಆಗುತ್ತೆ, ಒಳ್ಳೆ ಸಂಬಂಧಗಳು ಬರುತ್ತೆ. ಎಗೈನ್ ಕಾಂಪ್ರಮೈಸಿಂಗ್ ಚಾನ್ಸಸ್, ಲೀಗಲ್ ಇಶ್ಯೂಸ್ ಆಗಿ ಕೋರ್ಟ್ ಅಲ್ಲಿ ಇದ್ರೂ ಸಹ ಗಂಡ ಹೆಂಡತಿ ಒಂದಾಗುವಂತ ಸಾಧ್ಯತೆ. ಕೆಲವರು ಸೆಪರೇಷನ್ ಆದ್ಮೇಲೆ ಕೂಡ ಒಂದಾಗಿದ್ದ ಉದಾಹರಣೆಗಳಿದೆ. ಈ ತರ ಅವಕಾಶಗಳು ಕೂಡ ಗುರುಗ್ರಹದಿಂದ ನಿಮ್ಗೆ ಒದಗಿ ಬರಬಹುದು. ಅನಂತರದಲ್ಲಿ ದಶಮ ಭಾವವನ್ನ ವೀಕ್ಷಣೆ ಮಾಡೋದಾದ್ರೆ, ಶನಿ ಮತ್ತೆ ಕುಜಗ್ರಹಗಳು ಇದು ಬಂದು ನಿಮಗೆ ಇಶ್ಯೂಸ್ ನ ಖಂಡಿತವಾಗ್ಲೂ ಕೊಡ್ತವೆ. ನಿಮಗೆ ಕರಿಯರ್ ಅಲ್ಲಿ ಟೆನ್ಷನ್, ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್, ಅಲ್ಲಿಂದ ಬಿಟ್ಟು ಹೊರಡುವಂಥದ್ದು, ಹೊಸ ಜಾಬ್ ಸಿಗದೆ ಇರುವಂತದ್ದು, ತುಂಬಾ ಕಡೆ ಕೆಲಸ ಮಾಡ್ತಾ ಬಂದೆ ಸರ್, ಎಲ್ಲಾ ಕಡೆನೂ ನನಗೆ ಬೀಳೋ ತರ ಆಗುತ್ತೆ, ಪರ್ಮನೆಂಟ್ ಆಗಿ ಇರಕ್ಕಾಗಲ್ಲ ಅನ್ನುವಂಥ ಟೆನ್ಷನ್ಗಳೆಲ್ಲ ನಿಮಗೆ ದೂರವಾಗುತ್ತೆ. ಇದ್ರ ಬಗ್ಗೆ ಗಮನ ಇರಲಿ. ಜಾಬ್ ಚೇಂಜ್ ಮಾಡೋಕೆ ಇದು ಸರಿಯಾದ ಸಮಯವಲ್ಲ. ಹಾಗಾಗಿ ನ್ಯೂಟ್ರಲ್ ಆಗಿರಿ. ಇರೋ ಒಂದು ಸಿಚುವೇಶನ್ ಹಾಗೆ ಕಂಟಿನ್ಯೂ ಆಗಲಿ, ಅದನ್ನ ಈಗ ಬೇರೆ ಮಾಡೋದು ಬೇಡ. ವಿದ್ಯಾರ್ಥಿಗಳು ಕೂಡ ಇದು ಒಳ್ಳೆ ಟೈಮ್ ಅಲ್ಲ. ಇಲ್ಲಿ ನಿಮಗೆ ಅನವಶ್ಯಕ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಬಟ್ ಹೊರಗಡೆ ವಿದ್ಯಾಭ್ಯಾಸಕ್ಕೆ ಟ್ರೈ ಮಾಡ್ತಿದ್ರೆ, ನೀವು ನಿಮ್ಮ ಜಾಗವನ್ನ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗುವಂತ ವಿದ್ಯಾಭ್ಯಾಸ ಕೋರ್ಸ್ಗಳು, ಎಂಟ್ರೆನ್ಸ್ ಎಕ್ಸಾಮ್ಗಳು ನೀವು ಬರೀತಾ ಇದ್ರೆ, ಅಲ್ಲಿ ನಿಮಗೆ ಸಕ್ಸಸ್ ಖಂಡಿತವಾಗಲಿದೆ. ಮಿಥುನ ರಾಶಿಯವರಿಗೆ ಪ್ರಾಪರ್ಟಿ ಖರೀದಿ ಆಗುತ್ತೆ. ಎಸ್ಪೆಷಲಿ ಕಟ್ಟಿರುವಂತ ಮನೆ ಅಂತ, ಮನೆಗೆ ರಿಲೇಟೆಡ್ ಆಗಿರುವಂತಹ ರಿಪೇರಿಗಳು, ಇನ್ನೊಂದು ಎಲ್ಲದೂ ಕೂಡ ಇದರಲ್ಲೇ ಅನ್ವಯವಾಗುತ್ತೆ. ಅಲ್ಲಿ ನಿಮಗೆ ಗೃಹ ನಿರ್ಮಾಣದ ಸಾಧ್ಯತೆ, ಪ್ರಾಪರ್ಟಿ ರಿಲೇಟೆಡ್ ವಿಚಾರಗಳಿದೆ, ಲಾಭದ ಸಾಧ್ಯತೆ ಹೆಚ್ಚಿದೆ. ಅನ್ನೊಂದು ನಿಮ್ಮಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ನಿಮ್ಮ ಸ್ವಂತ ಎಫರ್ಟ್ ಇಂದ ನಿಮ್ಮ ಲಾಭ ಹೆಚ್ಚಾಗತ್ತೆ, ಅನುಕೂಲ ಹೆಚ್ಚಾಗತ್ತೆ. ಎಗೇನ್ ಚತುರ್ಥ ಭಾವದ ನಿಮ್ಮಲ್ಲಿರೋದ್ರಿಂದ ಅಣ್ಣನಿಂದ ಅಥವಾ ನಿಮ್ಮ ಫೋರ್ ಫಾದರ್ಸ್ ಅಥವಾ ನಿಮ್ಮ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ನಿಮಗೆ ಬರಬೇಕಾಗಿದ್ದು ಇದು ಸಿಗುವಂತ ಸಾಧ್ಯತೆ ಅತಿ ಹೆಚ್ಚು. ಕೋರ್ಟಿನ ವ್ಯವಹಾರಗಳಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇದ್ರೆ ಅದು ಕಾಂಪ್ರಮೈಸ್ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಈ ಟೈಮ್ ಪೀರಿಯಡ್ ಅಲ್ಲಿ. ಸೊ ಇಷ್ಟು ವಿಚಾರಗಳು ನಿಮಗೆ ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು.